ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರನಾಯಕ. ನಾನು ಇವತ್ತು ನಿಮಗೆ ತುಮಕೂರು ಜಿಲ್ಲಾ ಕೊರಟಗೆರೆ ತಾಲೂಕಿನ ದೊಡ್ಡಪಲ್ಲಹಳ್ಳಿಯಲ್ಲಿ ಕುಮಾರರಾಮನ ಜಾತ್ರೆ ಇದೆ. ಆ ಅಂಗವಾಗಿ ನಾನು ಕೂಡ ಈ ಜಾತ್ರೆಗೆ ಆಗಮಿಸಿದ್ದೀನಿ. ಕುಮಾರರಾಮನನ್ನ ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ದೈವವಾಗಿ ಪೂಜೆ ಮಾಡ್ತಾರೆ ಅನ್ನೋದನ್ನ ನಾಡಿನ ಜನತೆಗೆ ತೋರಿಸಲೇಬೇಕನ್ನೋ ಒಂದು ಇಚ್ಛೆಯಿಂದ ನಾನು ಇವತ್ತು ಮತ್ತೊಮ್ಮೆ ದೊಡ್ಡಪಲ್ಲಹಳ್ಳಿಗೆ ಬಂದಿದ್ದೀನಿ. ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ವಿಜೃಂಭಣೆಯಿಂದ ಜಾತ್ರೆಗೆ ಅಣಿಯಾಗಿದ್ದಾರೆ ಇಲ್ಲಿನ ಜನ. ಸುತ್ತ 4 ಹಳ್ಳಿಯ ಜನ ಈ ಜಾತ್ರೆಯನ್ನು ಅದ್ದೂರಿಯಾಗಿ ಮಾಡ್ತಾರೆ. ನಿಜಕ್ಕೂ ಕೂಡ ಕುಮಾರರಾಮ ಕುಮ್ಮಟದುರ್ಗದಿಂದ ಆಳ್ವಿಕೆ ನಡೆಸಿ ಯಾವ ರೀತಿಯಾಗಿ ಜನರೊಂದಿಗೆ ಇಡೀ ಕರ್ನಾಟಕದಾದ್ಯಂತ, ದಕ್ಷಿಣ ಭಾರತದಾದ್ಯಂತ ಜನರೊಂದಿಗೆ ಬೆರೆತು ಹೋದ ಅನ್ನೋದಕ್ಕೆ ಈ ದೇವಾಲಯಗಳು ಸಾಕ್ಷಿ ಆಗ್ತವೆ. ಎಲ್ಲೋ ಒಂದ್ ಕಡೆ ಕುಮಾರರಾಮನ ಇತಿಹಾಸನ ಮರೆಯುವ ಸಮಯದಲ್ಲಿ ಮತ್ತೊಮ್ಮೆ ಅದನ್ನ ನೆನಪಿಸುವ ಕೆಲಸವನ್ನ ಎಲ್ಲರೂ ಮಾಡ್ಬೇಕನ್ನೋದು ಆದ್ಯ ಕರ್ತವ್ಯ ಅಂತ ಹೇಳ್ತಾ ಮತ್ತೊಮ್ಮೆ ಕುಮಾರರಾಮನ ಜಾತ್ರೆಯ ಶುಭಾಶಯಗಳನ್ನು ಕೋರುತ್ತಾ ಯಾವ ರೀತಿ ಎಲ್ಲ ಈ ದೊಡ್ಡಪಲ್ಲಹಳ್ಳಿ ಕುಮಾರರಾಮನ ಜಾತ್ರೆಯನ್ನ ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿಯ ಪೂಜಾರಿ ಅವ್ರನ್ನ ಮಾತಾಡಿಸ್ತೀನಿ. ಅವರ ಬಾಯಿಂದಾನೇ ಕೇಳೋಣ ಯಾವ ರೀತಿ ಕುಮಾರರಾಮನನ್ನ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ. ನಿಜಕ್ಕೂ ಕೂಡ ಕುಮಾರರಾಮ ತನ್ನ ಶೀಲ ಚಾರಿತ್ರ್ಯದ ಮುಖಾಂತರ ಸಾಕಷ್ಟು ಹೆಸರುವಾಸಿಯಾದ. ಅದನ್ನ ಪೂಜಾರಿ ಅವರ ಬಾಯಲ್ಲಿ ಕೇಳೋಣ ಬನ್ನಿ. ಸ್ನೇಹಿತರೆ, ನಾನೀಗ ದೊಡ್ಡಪಲ್ಲಹಳ್ಳಿ ಇರ್ತಕ್ಕಂಥ ಪೂಜಾರಿ ಅವರನ್ನ ಮಾತಾಡ್ತಿದ್ದೀನಿ. ಹೇಗೆಲ್ಲ ಅವರು ಕುಮಾರರಾಮನನ್ನ ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ, ಎಷ್ಟೊಂದು ವರ್ಷಗಳ ಕಾಲ ಅವರು ರಾಮನ ಸೇವೆ ಮಾಡ್ತಾ ಇದ್ದಾರೆ. ಕುಮಾರರಾಮ ಹೇಗೆಲ್ಲ ದೈವತ್ವಕ್ಕೆ ಏರಿ ಇವತ್ತು ಜನರಲ್ಲಿ ಬೆರೆತೋಗಿದ್ದಾರೆ ಅಂದ್ರೆ ರಾಮ ಅಂದ್ರೆ ಕುಮಾರರಾಮನೇ ನಮಗೆ ಸಿಗ್ತಾ ಇರೋದು. ಹಂಗಾಗ್ಬಿಟ್ಟು ಕುಮಾರರಾಮನ ಕುರಿತು ನಾನು ಒಂದಿಷ್ಟು ಅವರಿಂದ ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ. ಹೇಗೆಲ್ಲ ಜಾತ್ರೆ ಮತ್ತು ಅವರ ಇತಿಹಾಸವನ್ನ ನಮಗೆ ತಿಳಿಸ್ಕೊಡಿದ್ದಾರೆ. ನಮಸ್ಕಾರ ಗುರುಗಳೇ, ತಮ್ಮ ಹೆಸರು? ಕುಮಾರರಾಮ ಅಂತ ಅರ್ಪಿತರಾಗಿ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ ಈ ದೇವಸ್ಥಾನದಲ್ಲಿ. ನಮಗಿಂತಲೂ ಮೊದಲು ನಮ್ಮ ತಂದೆಯವರಾದರೆ ರಾಮಚಂದ್ರಪ್ಪನವರು ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗಲೂ ಅವರೇ ಮುಂದುವರಿತಾ ಇದ್ದಾರೆ. ಈಗ ನಾವು ಅವರಂತೆ ಈ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷವೂ ಮರಿಯಮ್ಮ ದೇವರು ಜಾತ್ರೆ ಅಂತ ನಡೆಯುತ್ತೆ. ಯುಗಾದಿ ಆದ ಹಬ್ಬದ 15 ದಿವಸದಲ್ಲಿ ಈ ಜಾತ್ರೆ ನಡೆಯುತ್ತೆ. ಇದಕ್ಕೆ 4 ಹಳ್ಳಿ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರುಗಳು, ಭಕ್ತಾದಿಗಳು ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಎಲ್ಲರೂ ಸಹಾಯದಿಂದಲೂ ಈ ಜಾತ್ರೆ ಮಹೋತ್ಸವ ನಡೆಸ್ಕೊಂಡು ಬಂದಿದ್ದೀವಿ. ಸುಮಾರು ವರ್ಷದಿಂದ ಬಂದಿದೆ. ಇದು ಹೆಚ್ಚಿನ ಭಕ್ತಾದಿಗಳು ಜನಸಂಖ್ಯೆ ಸೇರುತ್ತೆ. ಇದು ಮೊದಲನೇ ಇದರಲ್ಲಿ ವನ್ನಾರ ಅಂತ ಮಾಡ್ತೀವಿ, ಅದೇ ಜಾತ್ರೆಗೆ ಪ್ರಾರಂಭೋತ್ಸವ. ಮತ್ತು ಇನ್ನೊಂದು ದಿವಸ ಅಂದರೆ ಶನಿವಾರ ದಿವಸ ಜಾಗಾರ, ಅದು 2ನೇದು. ಮತ್ತು ಭಾನುವಾರ ಒಂದು ದಿವಸ ಈ ಮಸ್ತಿ ಅಂತ ಮಾಡ್ತೀವಿ. ಜಾತ್ರೆದೆ ಅದು 3ನೇ ಭಾಗ. ಆವತ್ತು ನೈಟು ಭಕ್ತಾದಿಗಳು ಕಮ್ಮಿ ಇರ್ತಾರೆ. ಮತ್ತು ಸೋಮವಾರ ಜಲ್ದಿ ಅಂತ ಮಾಡ್ತೀವಿ, ಅಮ್ಮನವ್ರ ಜಲ್ದಿ ಅಂತ. ಈ ಅಮ್ಮನವ್ರನ್ನ ಹೊರಬೇಕಾದ್ರೆ ಯಾರು ಕಂಕಣ ಕಟ್ಸಿರ್ತಾರೋ ಅವರೇ ಅಮ್ಮನವ್ರನ್ನ ಹೊರಬೇಕು. ಒಂದೇ ಸಾರಿ, ವರ್ಷಕ್ಕೊಂದು ಸಾರಿ ಆ ಅಮ್ಮ ಈಚೆ ಬರೋದು, ಅವರೇ ಹೊರಬೇಕು. ಆಮೇಲೆ ಮತ್ತೆ ಕಳಸ ಅಂತ ಬರುತ್ತೆ ಜೊತೆಯಲ್ಲಿ ಅಮ್ಮನವ್ರ ಹಿಂಭಾಗದಲ್ಲಿ, ಅದನ್ನ ಹೊರಬೇಕಾದ್ರೂ ಆದರೆ ಕಟ್ಟುನಿಟ್ಟಿನಿಂದಲೇ ಹೊರಬೇಕು. ವರ್ಷಕ್ಕೊಂದೇ ಸಾರಿ ಅವ್ರು ಈಚೆ ಬರ್ತಾರೆ. ನಾವು 1 ಹತ್ತಿನಿಂದ ಎಲ್ಲ ಅರ್ಚಕರುಗಳು, ನಮ್ಮ ಭಕ್ತಾದಿಗಳು, ಗ್ರಾಮಸ್ಥರುಗಳು ನೇಮದಿಂದ ಇರ್ತೀವಿ. ಇದು ತುಂಬ ವರ್ಷದಿಂದಲೂ ಆ ಥರ ಆಚರಣೆ ಬಂದಿದೆ. ಭಕ್ತರು ಅದೇ ಥರ ನಡ್ಕೊತಾ ಇದ್ದಾರೆ. ಹೆಚ್ಚಿನ ಜನಸಂಖ್ಯೆಯೂ ಸೇರುತ್ತೆ. ಇದು ಒಂದು ನಂಬಿಕೆ. ನಾವು ಆ ಉಪವಾಸದಲ್ಲಿ ಏಕೆ ಅಂದರೆ ಅರಿಯಮ್ಮನಲ್ಲಿ ಇರ್ತಾರೆ ಅಂದರೆ ಬಂದಂಥ ಕಷ್ಟಗಳೇ ಆಗಲಿ ಏನೇ ಆಗಿರಲಿ ಅರಿಕೆ ಮಾಡ್ಕೊಂಡಿರ್ತಾರೆ. ಆ ಎಮ್ಮಿಗೆ ಬಾಬೀಗ ಅಂತ ಹಾಕ್ಕೊಳ್ತೀವಿ. ಅದರಂತೆಯೇ ಭಕ್ತಾದಿಗಳು ಅವತ್ತಿನ ಮಾರನೇ ಸೋಮವಾರ ಬೆಳಗ್ಗೆ ಜಲ್ದಿನಲ್ಲಿ ಬಾಯಿಬೀಗ ಹಾಕ್ಸ್ಕೊತಾರೆ. ಮತ್ತು ಆ ಬೀಗ ಆದಮೇಲಿಂದ ಅಮ್ಮನವರು ಜಲ್ದಿಯಿಂದ ದೇವಸ್ಥಾನಕ್ಕೆ ಬರ್ತಾರೆ. ಬಂದ ನಂತರಕ್ಕೆ ಮಧ್ಯಾಹ್ನ ರಥೋತ್ಸವ ಇದೆ, ಆರತಿ ಸೇವೆ ಇದೆ. ನಂತರ ನೈಟು ಸಿಗಪಾಳ್ಯದಲ್ಲಿ ಸ್ವಾಮಿಗೆ ಮಗ್ಗಿನ ಪಲ್ಲಕ್ಕಿ ಉತ್ಸವ ಇರುತ್ತೆ. ಅದು ಜಾತ್ರೆ 2ನೇ ಭಾಗ. ಮತ್ತು ಬುಧವಾರ ದಿವಸ ಸ್ವಾಮಿದು ಚೆಂಡು ಭಂಡಾರ ಅಂತ ಮಾಡ್ತಾರೆ. ಅಂದರೆ ಬೇರೆ ಜನ ಗ್ರಾಮಸ್ಥರುಗಳು ಪಾನಕ, ಹೆಸರುಬೇಳೆ ಈ ಥರ ಏನು ಸ್ವಾಮಿಗೆ ಏನೋ ಅವರು ಅಡಿಕೆ ಮಾಡ್ಕೊಂಡಿರ್ತಾರೋ ಅದನ್ನೇ ಜನ ಸೇರುತ್ತೆ. ಅದರಂತೆಯೇ ಗಾಡಿನಲ್ಲಿ, ಎತ್ತಿನ ಗಾಡಿನಲ್ಲಿ ಸಂಪ್ರದಾಯ ಹಿಂದಿಂದ ಬಂದಿರೋದು ಆ ಥರ ತೊಗೊಂಬಂದು ಮಾಡ್ಕೊಬಂದು ದೇವರ ಸನ್ನಿಧಿಯಲ್ಲೇ ಅದನ್ನು ಪ್ರಸಾದ ವಿನಿಯೋಗ ಮಾಡ್ತಾರೆ. ಮತ್ತು ಚೆಂಡು ಭಂಡಾರ ಆದ ನಂತರ ಸಾಯಂಕಾಲ ಮದ್ದಿನ ಪಲ್ಲಕ್ಕಿ ಉತ್ಸವ ಸ್ವಾಮಿಗೆ, ಕುಮಾರರಾಮ ಸ್ವಾಮಿ ಮದ್ದಿನ ಪಲ್ಲಕ್ಕಿ ಉತ್ಸವ ಅಂತ, ಅದು ಸುಮಾರು ವರ್ಷದಿಂದ ಬಂದಿದೆ. ಮತ್ತು ಅದಾದಮೇಲೆ ಗುರುವಾರ ದಿನ ಅಂದರೆ ಶ್ರೀ ಹುಲಿರಾಮಪ್ಪ ಮತ್ತು ಈ ಎಳ್ಳೆದೇವ್ರದ್ದು ಏನಿರುತ್ತೋ ಮಗ್ಗಿನ ಪಲ್ಲಕ್ಕಿ ಉತ್ಸವ ಇದೆ. ಅದು ಸುಮಾರು ಹಿಂದಿನ ದಿವಸದಿಂದಲೂ ಮಾಡ್ಕೊಂಡಿದ್ದೀವಿ.
ಸ್ನೇಹಿತರೆ, ಹೇಗೆಲ್ಲ ಕುಮಾರರಾಮನಿಗೆ ಆಚರಣೆಗಳು ಮಾಡ್ಕೊಂಡು ಬರ್ತಾರೆ ಅಂತ ಈಗ ಹಿರಿಯರು ಹೇಳಿದ್ರು. ಹಾಗಾದ್ರೆ ನಮಗೆ ಕುಮಾರರಾಮನ ಇತಿಹಾಸವನ್ನು ಮೆಲುಕು ಹಾಕೋಣ. ಅವರು ಹಿರಿಯರು ಏನೆಲ್ಲ ಹೇಳ್ಕೊಟ್ಟಿದಾರಂತೆ. ಗುರುಗಳೇ, ನಿಮ್ಗೆ ಕುಮಾರರಾಮ ಒಬ್ಬ ದೇವರು ಆಗೋಕ್ ಮುಂಚೆ ಆತ ಒಬ್ಬ ರಾಜ ಅಂತ ಆತನ ಇತಿಹಾಸ ಏನಾದ್ರು ಗೊತ್ತಾ? ಇತಿಹಾಸ ರಾಜ, ವಿಜಯನಗರ ಸಾಮ್ರಾಜ್ಯದ ದೊರೆಯವರು ಕಂಪಲಿ ರಾಯ ಅಂತ, ಕುಮಟದುರ್ಗದ ದೊರೆಯವರು. ಅವರ ತಂದೆಯ ಹೆಸರು ಕಂಪಲಿ ರಾಯ ಅಂತ, ಅವರ ತಾಯಿ ಹೆಸರು ಅರಿಯಾಲು ದೇವಿ ಅಂತ. ಈ ಸ್ವಾಮಿ ಗಂಡುಗಲಿ ಕುಮಾರರಾಮ ಅಂತಲೇ ಹೆಸರು ಇವ್ರಿಗೆ. ಅವರು ರಾಜರೇ. ಇಲ್ಲಿ ಯಾರ್ಯಾರ ಮೂರ್ತಿಗಳು ಅದಾವ್ರಿ? ಈ ಕಂಪಲಿ ರಾಯ ಅಂತ ಸ್ವಾಮಿ ಹೆಸರು. ಅವ್ರ ತಂದೆ, ಅವರ ತಾಯಿ ಆದಂಥ ಅರಿಯಮ್ಮ ದೇವರು ಅಂತ, ಅಂದರೆ ಅರಿಯಾಲ್ ದೇವಿ ಅಂತ ಕರಿತೀವಿ ನಾವು. ಮತ್ತೆ ಸ್ವಾಮಿ ಕುಮಾರರಾಮ ಸ್ವಾಮಿ ಅಂತ, ಗಂಡುಗಲಿ ಕುಮಾರರಾಮ ಸ್ವಾಮಿ ಅಂತ ಸ್ವಾಮಿ ಹೆಸರು. ದೇವಸ್ಥಾನದ ಮುಂದೆ 2 ಶಿಲೆ ಇದಾವಲ್ಲ, ಅವು ಯಾರು? ಅವರು ಮಂತ್ರಿಗಳು, ಸ್ವಾಮಿ ಹಿಂಭಾಗದಲ್ಲಿ ಬಂದಂಥವ್ರು. ಅವರು ಕಾಟಣ್ಣ ಬೈಚಪ್ಪ ಅಂತ ಅವ್ರ ಹೆಸರು. ಕಾಟಣ್ಣ ಬೈಚಪ್ಪ ಕೇಳಿದ್ರಲ್ಲ ಸ್ನೇಹಿತರೆ, ಕಾಟಣ್ಣ ಮತ್ತು ಬೈಚಣ್ಣರು ಕೂಡ ಇಲ್ಲಿ ಕುಮಾರರಾಮನೊಂದಿಗೆ ನೆಲೆಸಿದಾರ ಅಂತ ಪೂಜಾರಿ ಹೇಳಿದ್ರೆ. ಹಾಗೆ ಹುಲಿರಾಮಪ್ಪ ಅಂದ್ರೆ ಯಾರು? ಇವರ ವರ್ಬಲ್ದಿಂದ ಹುಟ್ಟೋರು ಅವರು, ಹುಲಿರಾಮಪ್ಪ ಅಂತ. ಸ್ವಾಮಿ ವರ್ಬಲ್ದಿಂದ ಅವರು. ಹಿಂದೆ ಯಾರೋ ಅವರು ಒಬ್ರು ಸಂಬಳದಲ್ಲಿದ್ರಂತೆ. ಇದ್ದಂಥ ಕಾಲದಲ್ಲಿ ಅವರು ಟಾರ್ಚರ್ ಏನಿತ್ತು ಆವತ್ತಿನ ದಿವಸದಲ್ಲಿ, ನಾನು ಇವತ್ತು ಬೆಟ್ಟಕ್ಕೆ ಹೋಗಿ ಬೆಟ್ಟಕ್ಕೆ ಹೋಗ್ತೀನಿ, ಆ ಬೆಟ್ಟಕ್ಕೆ ಹೋದಂಥ ಟೈಮ್ನಲ್ಲಿ ಬಂದು ಹುಲಿ ಬಂದು ನಾನು ಕಡಿಬೇಕು, ಕಡಿದಿದ್ರೆ ಬಂದು ಈ ಕೊಡ್ಲಿನಲ್ಲಿ ಮಸ್ಕೊಂಡು ಹೋಗಿರ್ತೀನಿ, ಬಂದು ನಿನ್ನ ತಲೆ ಹೊಡಿತೀನಿ ಅಂತ ಆತ ಅರ್ಕೆ ಮಾಡ್ತೀನಿ ಅಂದ್ಕೊಂಡಿದ್ನಂತೆ ಆತನಲ್ಲಿ. ಅದರಂತೆ ಆತ ದನ ಮೇಯಿಸುತ್ತೆ ಬೆಟ್ಟಕ್ಕೆ ಹೋದಂಥ ಟೈಮ್ನಲ್ಲಿ ಹುಲಿ ಬಂದು ನೇರವಾಗಿ ಕಡಿತಂತೆ, ಆತನ್ನ ಗಾಯ ಮಾಡ್ತಾರಲ್ಲ. ಆದ್ದರಿಂದ ಆತ ಇದಾದ್ಮೇಲೆ ಹುಲಿ ಬಾಯಿನಿಂದ ತಂದು ಆ ಸನ್ನಿಧಿಯಲ್ಲಿ ಅವನ ಹುಲಿರಾಮಪ್ಪ ಅಂತ ಹೆಸರು ಹೇಳಿ ಆತನು ವರ್ಬಲ್ದಿಂದಲೇ ನೆಲೆಸಿರೋರು. ಸ್ನೇಹಿತರೆ, ಕುಮಾರರಾಮನಿಗೆ ನಾವು ಹೋಲಿಕೆ ರಾಮ ಅಂತ, ಹೇಗೆ ಮಂತ್ರಿಯ ಒಂದು ಉಪಾಯದಿಂದ ಏನು ಕುಮಾರರಾಮನನ್ನ ತಲೆ ಉಳಿಸ್ತಾನೆ ವೀರ ಕಂಪಿಲರಾಯು ರತ್ನಾಜಿಯ ಮೋಹಕ್ಕೆ ಬಲಿಯಾಗಿ ಕುಮಾರರಾಮನನ್ನ ಕೊಲ್ಲು ಎನ್ನುವ ರೀತಿ ಆದೇಶವನ್ನು ಮಾಡಿದಾಗ ಅವನನ್ನ ರಕ್ಷಣೆ ಮಾಡಿ ಕುಮಾರರಾಮನ ಬದಲಿಗೆ ಹೋಲಿಕೆ ರಾಮನನ್ನ ಬಲಿ ಕೊಡ್ತಾರೆ. ಅದರ ಐತಿಹಾಸಿಕವಾಗಿ ಇವತ್ತು ಹುಲಿರಾಮಪ್ಪ ಅಂತ ಕರಿತಾ ಇದ್ದಾರೆ. ಹುಲಿರಾಮಪ್ಪ ಕೂಡ ಕುಮಾರರಾಮನ ಸಹೋದರನಾಗಿ ಇಡೀ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಣೆ ಆಗ್ತಾರೆ. ಇವತ್ತು ಕುಮಾರರಾಮ ಎಲ್ಲೆಲ್ಲಿ ದೈವತ್ವಕ್ಕೆ ಇರೋದನ್ನೇ ಅವ್ರ ಜೊತೆಗೆ ಇದ್ದಂತ ಎಲ್ಲ ಸೈನಿಕರು ಮತ್ತು ಪ್ರಧಾನರು ಕೂಡ ಇವತ್ತು ದೇವರಾಗಿ ಪೂಜೆಗೊಳ್ತಾ ಇದ್ದಾರೆ. ನೀವು ಹಲವಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಕುಮಾರರಾಮನಿಗೆ ಯಾರೆಲ್ಲ ಜೊತೆಗಿದ್ರು ಅವರೆಲ್ಲರೂ ಕೂಡ ಇವತ್ತು ನಮಗೆ ಕಂಡು ಬರ್ತದೆ ಅವ್ರ ಇತಿಹಾಸಗಳು ಕೂಡ. ಇದೇ ರೀತಿ ಸಾಕಷ್ಟು ದೇವಸ್ಥಾನಗಳಲ್ಲಿ ಪ್ರತಿ ವರ್ಷ ಉತ್ಸವಾದಿಗಳು ನಡೀತವೆ. ಆದ್ರೆ ದೊಲ್ಪಾಡಲ್ಲಿ ಅಲ್ಲಿ ಏನೋ ವಿಶೇಷ ಅಂದ್ರೆ, ಈ ಒಂದು ದೇವಸ್ಥಾನ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಗೆ ಇದು ಒಳಗೊಂಡಿದ್ದು. ಇದು ಸಂಪೂರ್ಣವಾಗಿ ಸರ್ಕಾರದ ಸುಪರ್ದಿಗೆದಲ್ಲಿದೆ. ಆದ್ರೂ ಕೂಡ ಗ್ರಾಮಸ್ಥರು ಪ್ರತಿಯೊಬ್ಬರು ಈ ಒಂದು ದೇವರ ಕಾರ್ಯದಲ್ಲಿ ಭಾಗವಹಿಸಿ ಇಡೀ ದೇವರ ಕೃಪೆಗೆ ಪಾತ್ರ ಆಗುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಇದುವರೆಗೂ ಇತಿಹಾಸ ಮಾಹಿತಿ ತಿಳಿಸ್ಕೊಂತ ಪೂಜಾರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ನನ್ನನ್ನ ಆತ್ಮೀಯವಾಗಿ ಬರಮಾಡಿಕೊಂಡಂತ ಸಿದ್ದನಾಯಕರು ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾಕಂದ್ರೆ ಬನ್ನಿ ಸರ್, ನಮ್ಮೂರು ಜಾತ್ರೆಯನ್ನ ನೋಡುವಂತ್ರಿ. ನೀವು ಕಳೆದ ಬಾರಿ ಬೇರೆ ದಿನದಲ್ಲಿ ಬಂದಿದ್ರಿ, ಈಗ ವಿಶೇಷ ದಿನದಲ್ಲಿ ಬನ್ನಿ ಅಂತೇಳಿ ಒತ್ತಾಯಪೂರ್ವಕವಾಗಿ ಕರೆಸ್ಕೊಂಡು ಈ ಒಂದು ವಿಡಿಯೋ ಮಾಡೋದಕ್ಕೆ ನನಗೆ ಸಹಕಾರ ನೀಡಿದ್ದಾರೆ. ಹಾಗೆ ನಮ್ಮ ಜೊತೆ ಬೆಂಗಳೂರಿನಿಂದ ನಮ್ಮ ಸ್ನೇಹಿತರು ಬಂದಿದ್ದಾರೆ. ತಮ್ಮ ಹೆಸರು ಸರ್? ವಿಜಯ್ ಅಂತ ನಮ್ಮ ಗಾಣದ ಹುಡುಗರು ಪೇಜಿನ ಬಸವರಾಜ ಬಂದಿದ್ದಾರೆ. ಬನ್ನಿ ಅಣ್ಣ. ಇವರು ಕೂಡ ನಾನು ಈ ತರ ದೊಡ್ಡಪಲ್ಲಾಳಿಗೆ ಬರ್ತಾ ಇದ್ದೀನಿ ಅಣ್ಣ ಅಂದ್ಕೊಳ್ಳಿ, ಅವ್ರು ಅಲ್ಲಿಂದ ಬೆಂಗಳೂರಿಂದ ಬೈಕ್ ತಗೊಂಡು ಬಂದಿದ್ದಾರೆ. ಅಣ್ಣ, ತುಂಬ ಧನ್ಯವಾದಗಳು ನೀವು ಬಂದಿದ್ದಕ್ಕೆ. ನೀವು ನಮ್ಮ ಕುಮಾರರಾಮನ ಬಗ್ಗೆ ಏನೆಲ್ಲ ಹೇಳ್ತೀರಿ? ಯಾಕಂದ್ರೆ ಕುಮಾರರಾಮ ಹೇಗೆಲ್ಲ ಇವತ್ತು ಬೇರೆ ಕಡೆ ಎಲ್ಲ ಎಷ್ಟು ಹೆಸರುವಾಸಿ ಆಗಿದ್ದಾನೆ, ನಮ್ಮ ಭಾಗದಲ್ಲಿ ಆತನ ಹೆಸರು ಒಂದು ಕೇಳೋರೇ ಇಲ್ದಂಗಾಗಿದೆ. ಅದ್ರ ಬಗ್ಗೆ ಏನೆಲ್ಲ ಹೇಳ್ತೀರಿ? ನಾವು ಹತ್ರ ಇರೋದ್ರಿಂದ ನಮ್ಗೆ ಕುಮಾರರಾಮ ಏನಂತ ಗೊತ್ತಿಲ್ಲ. ಆದ್ರೆ ಆಚೆ ಬಂದ್ರೆ ಇಡೀ ಕರ್ನಾಟಕ ತುಂಬಾ ದೇವಸ್ಥಾನ ನೋಡಿದ್ರೆ ಹೆಮ್ಮೆ ಅನ್ಸುತ್ತೆ. ಅದು ಈ ಭಾಗದಲ್ಲಿ ತುಮಕೂರು ಜಿಲ್ಲೆ ಇರುವಂತ ದೇವಸ್ಥಾನ ನೋಡಿದ್ರೆ ನನಗೆ ಜೀವನದಲ್ಲಿ ಇಷ್ಟು ಸಂತೋಷ ಆಗಿದ್ದ ಕ್ಷಣನೇ ಇಲ್ಲ. ಒಬ್ಬ ರಾಜ ಒಬ್ಬ ದೇವರ ಸ್ಥಾನದಲ್ಲಿ ಕುಂತು ಇವತ್ತಿಗೂ ಪೂಜೆಗೆ ಒಳಗಾಗಿ ಭಾರತದಲ್ಲ ಇಡೀ ಪ್ರಪಂಚದ ಏಕಮಯ ಮಹಾರಾಜ ಅದು ಗಂಡುಗಲಿ ಕುಮಾರರಾಜ ಸಲ್ಬೇಕು. ಯಾವ ರಾಜರಿಗೆ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾರೆ ಈಗಿನ ಕಾಲದಲ್ಲಿ ಹೇಳಿ? 13ನೇ ಶತಮಾನದಿಂದ ಇವತ್ತಿನವರೆಗೂ ಆತನನ್ನು ಜನಸಾಮಾನ್ಯರ ಮನಸ್ಸಲ್ಲಿ ಸ್ಥಿರವಾಗಿ ಇಟ್ಕೊಂಡು ಆತನೇ ಪೂಜೆಗಳು ತರುವ ಏಕೈಕ ಪ್ರಪಂಚದ ಮಹಾರಾಜ ಅದು ಗಂಡುಗಲಿ ಕುಮಾರರಾಮ ಸಲ್ಲತೆ. ಎಲ್ಲಿ ಕುಮ್ಮಟದುರ್ಗ ಗಂಗಾವತಿ, ಎಲ್ಲಿ ತುಮಕೂರು ಜಿಲ್ಲೆ. ಆತನು ಈ ತುಮಕೂರು ಜಿಲ್ಲೆಯಲ್ಲಿ 100 ದೇವಸ್ಥಾನಗಳನ್ನು ಕಟ್ಟಿಸಿದನಂತೆ. ಆತ ಮೊಹಮ್ಮದ್ ಬಿನ್ ತುಘಲಕರ ಮಾತಂಗಿಯಿಂದ ಆತ ವೀರ ಮರಣವನ್ನು ಹೊಂದಿದಾಗ ಇಡೀ ಕರ್ನಾಟಕ ಶೋಕದಲ್ಲಿತ್ತಂತೆ. ಹಂಗಾಗಿ ಕರ್ನಾಟಕ ತುಂಬಾ ಆತನ ಸ್ಮರ್ಶಕ್ಕೋಸ್ಕರ ಸಾಕಷ್ಟು ದೇವಸ್ಥಾನ ಕಟ್ಟಿದ್ರಂತೆ. ಆದ್ರೆ ಇವತ್ತಿಗೂ ಸಾಕ್ಷಿ ಉಳಿದಿರೋದು ನಾವು ಒಂದು 200-300 ದೇವಸ್ಥಾನಗಳು ಅಷ್ಟೇ ನಾವು ಪತ್ತೆ ಹಚ್ಚಕ್ಕಾಗಿರೋದು.
ಒಬ್ಬ ಮಹಾಪುರುಷ ದೇವರ ಸ್ಥಾನದಲ್ಲಿ ಕುಂತಿರೋದು ಹೆಮ್ಮೆ ವಿಷಯ. ನಾನು ಈ ಊರಿಗೆ ಬಂದು ತುಂಬಾ ಸಂತೋಷವಾಯಿತು. ಧನ್ಯವಾದಗಳು ಸ್ನೇಹಿತರೆ. ಅರ್ನಾಯಕ್ ಅವರೇ, ನಿಮಗೂ ಧನ್ಯವಾದಗಳು. ಕೇಳಿದ್ರಲ್ಲ ಸ್ನೇಹಿತರೆ, ಎಷ್ಟೊಂದು ಉತ್ಸುಕ ಆಗಿದ್ವಿ ಕುಮಾರರಾಮನ ಇತಿಹಾಸ ಹೇಳೋದಕ್ಕೆ. ಅಂದ್ರೆ ಬಹಳ ಸಂತೋಷ ಆಗುತ್ತೆ. ಕುಮಾರರಾಮನ ಇತಿಹಾಸ ಎಷ್ಟು 100 ಸಾರಿ ಹೇಳಿದ್ರು ಕೂಡ ನಮ್ಗೆ ಎಷ್ಟೋ ಜನ ಕಮೆಂಟ್ ಮಾಡಿದ್ರೆ ಬರೀ ಕುಮಾರರಾಮನ ಒಂದೇ ಹೇಳ್ತೀಯಲ್ಲಪ್ಪ ಅಂದ್ರೆ. ಈ ಕುಮಾರರಾಮನ ಇತಿಹಾಸ, ಕುಮಾರರಾಮ್ ನಮಗೆ ಮೂಲ ದೈವ. ಇವತ್ತು ದಕ್ಷಿಣ ಭಾರತದಲ್ಲಿ ನಾವು ಹಿಂದೂಗಳು ಉಳ್ಕೊಂಡಿವಿ, ನಮ್ಮ ಪರಂಪರೆ ಸಂಸ್ಕೃತಿ ದೇವರು ದಿಂಡ್ರು ಉಳ್ಕೊಂಡಿದ್ರೆ ಅದಕ್ಕೆ ಕಾರಣನೇ ಕುಮಾರರಾಮನನ್ನ ನಾವು ಯಾವತ್ತೂ ಮರಿಬಾರ್ದು. ಇವತ್ತು ಆತನನ್ನ ಶ್ರೀರಾಮ ಆಗಿ ಇವತ್ತು ಅಯೋಧ್ಯೆ ರಾಮನಾಗಿ ಬದಲಾವಣೆ ಆಗ್ತಕ್ಕಂಥದ್ದು ನೋವಿನ ಸಂಗತಿ ಇದೆ. ಇದರಿಂದ ಹೊರಬರ್ತಕ್ಕಂಥದ್ದನ್ನ ನಮ್ಮ ತುಮಕೂರು ಭಾಗದ ಮುಖಂಡರುಗಳು ಮಾಡ್ಬೇಕು. ಯಾಕಂದ್ರೆ ಕುಮಾರರಾಮ ಒಬ್ಬ ವೀರ ಪುರುಷ, ಆತನನ್ನ ನಾವು ಅದೇ ರೀತಿಯಾಗಿ ನೋಡ್ಬೇಕಂತ ಹೇಳ್ತಾ ಸ್ನೇಹಿತರೆ, ಈಗ ನಾವು ದೊಡ್ಡಪಲ್ಲಹಳ್ಳಿಯ ಜಲ್ದಿ ಅಂತ ಕರಿತಕ್ಕಂಥದ್ದು ಒಂದು ಪುಷ್ಕರಣಿ ಹತ್ರ ಇದ್ದೀವಿ. ಈ ಪುಷ್ಕರಣಿಯಲ್ಲಿ ಕುಮಾರರಾಮ ದೇವರನ್ನ ಮತ್ತೆ ಹುಲಿರಾಮ ದೇವರನ್ನ ಮತ್ತು ಜೊತೆಗೆ ತಾಯಿ ಹರಿಯಮ್ಮ ದೇವಿಯನ್ನು, ನಿಜಕ್ಕೂ ಕೂಡ ಕುಮಾರರಾಮ ಹೇಗೆ ತಾಯಿ ಪ್ರೀತಿಯೊಂದಿಗೆ ಬೆಳೆದ ಮುಂದೆ ತಾಯಿಗೆ ಕೊಟ್ಟ ಮಾತಿನಂತೆ ಬದುಕಿದ್ದಕ್ಕೆ ಇವತ್ತು ದೈವವಾಗಿ ಪೂಜೆಗೊಳ್ತಿದ್ದಾನೆ. ಅಂತರ ಒಬ್ಬ ಕುಮಾರರಾಮನಿಗೆ ತಾಯಿ ಯಾವತ್ತೂ ಕೂಡ ನೆರಳಾಗಿದ್ದು ಅವನಿಗೆ ಮಾರ್ಗದರ್ಶನ ಮಾಡ್ತಾ ಇವತ್ತಿಗೂ ಕೂಡ 800 ವರ್ಷ ಗತಿಸಿದ್ರು ಕೂಡ ಇವತ್ತು ಹರಿಯಾಲ ದೇವಿ ಕುಮಾರರಾಮನೊಂದಿಗೆ ದೈವವಾಗಿ ಅವರು ಕೂಡ ಆಚರಣೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅನ್ನೋದಕ್ಕೆ ಈ ಜಲ್ದಿ ಬಾವಿ ಸಾಕ್ಷಿ ಆಗುತ್ತೆ. ನಮಗೆ ಸ್ಥಳೀಯ ಪೂಜಾರಿನ ಸಿದ್ದು ನಾಯಕ್ ಅವರು ಹೇಳಿದರು, ಇಲ್ಲಿ ಭಾಳಷ್ಟು ಭಯ ಭಕ್ತಿಯಿಂದ ನಾವು ತಾಯಿ ಮಗನ ನಡುವೆ ಇರ್ತಕ್ಕಂಥ ಸಂಬಂಧಗಳನ್ನು ನಾವು ತೋರಿಸ್ಕೊಡ್ತೀವಿ. ಇಲ್ಲಿ ಪ್ರತಿಯೊಂದನ್ನು ಕೂಡ ಅತ್ಯಂತ ಕಟ್ಟುನಿಟ್ಟಾಗಿ ಯಾವುದೇ ಮೈಲಿಗೆಗಳಿಂದ ಮಾಡಿನೇ ಅವರು ಕಾರ್ಯಕ್ರಮಗಳು ಮಾಡುವಂಥದ್ದು. ಇಲ್ಲಿಂದ ದೇವಿ ಹರಿಯಮ್ಮ ದೇವಿ ಗುಡಿಗೆ ಪ್ರವೇಶ ಮಾಡಿದ ನಂತರ ಕುಮಾರರಾಮ ದೇವರು ಮತ್ತು ಹುಲಿರಾಮ ದೇವರು ಸ್ವಾತಂತ್ರ್ಯರಾಗ್ತಾರೆ. ಯಾಕಂದರೆ ತಾಯಿಗೆ ಯಾವಾಗಲೂ ಕೂಡ ಮಕ್ಕಳು ಭಯ ಇರ್ತಾ ಇರ್ತಾರೆ ಅನ್ನೋದಕ್ಕೆ ಇಲ್ಲಿಯ ಒಂದಿಷ್ಟು ಆಚರಣೆಗಳು ನಮಗೆ ಸಾಕ್ಷಿ ಆಗ್ತವೆ. ಮುಂದೆ ನಿಮಗೆ ಕುಮಾರರಾಮನ ದೇವಸ್ಥಾನ ಹಾಗೆ ಅಲ್ಲಿರ್ತಕ್ಕಂಥ ಕುಮಾರರಾಮನ ಮೂರ್ತಿಯ ಬಗ್ಗೆ, ಆ ಗುಡಿಯೊಳಗಿರ್ತಕ್ಕಂಥ ಹರಿಯಾಣ ದೇವಿಯ ಮೂರ್ತಿಯ ಬಗ್ಗೆ, ಹಾಗೆ ತಂದೆ ಕರ್ತವ್ಯರಾಯರ ಬಗ್ಗೆ ನಿಮಗೆ ಸಿದ್ದು ಅವರು ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಇನ್ನೇ ತಡ ಅಲ್ಲೇ ಒಂದಿಷ್ಟು ಮಾಹಿತಿಯನ್ನು ತಗೊಂಡು ತೋರಿಸ್ಬಿಡೋದು ಬಾಯಿ ತೋರಿಸಿ ಮಾಡಿದ್ದು ಒಂದು ರೌಂಡಕ್ಕೆ ಅಲಂಕಾರ ಭಯ ಕಾಣೋಣ ಯಾರಿಗಲ್ಲಿ. ಸ್ನೇಹಿತರೆ, ನಾನೀಗ ಹುಲಿರಾಮ ದೇವಸ್ಥಾನದ ಹತ್ರ ಇದ್ದೀನಿ. ಹುಲಿರಾಮ ಕುಮಾರರಾಮನ ಅಣ್ಣ ಅಂತ ತಮ್ಮ ಅಂತ ಕರೀತಾರೆ. ನಿಜಕ್ಕೂ ಹುಲಿರಾಮ ಅನ್ನೋದು ಹೋಲಿಕೆ ರಾಮ ಆಗಿರ್ಬೋದು ಅಂತ ನಮ್ಮ ಅಧ್ಯಯನ ಮುಖಾಂತರ ತಿಳಿದು ಬರುವಂಥದ್ದು. ಇಲ್ಲಿ ಈ ದೊಡ್ಡಪಲ್ಲಹಳ್ಳಿಯಲ್ಲಿ ಕುಮಾರರಾಮ ಮತ್ತು ಹುಲಿರಾಮನನ್ನು ಸಮಾನವಾಗಿ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು ಎಷ್ಟೆಲ್ಲ ವೈಭೋಗದಿಂದ ಹೂವಿನ ಪಲ್ಲಕ್ಕಿಯಲ್ಲಿ ಆತನನ್ನು ಮೆರವಣಿಗೆ ಮಾಡ್ತಾ ಇದ್ದಾರೆ ಇಬ್ಬರನ್ನು. ಇವತ್ತು ಬೆಳಗ್ಗೆ ಹರಿಯಮ್ಮ ತಾಯಿಯ ಜಲದಿ ಅಂತ ಕಾರ್ಯಕ್ರಮ ಮಾಡಿದರು. ನಿಜಕ್ಕೂ ಎಷ್ಟೊಂದು ಭಯ ಭಕ್ತಿಯಿಂದ ಈ ತುಮಕೂರು ಭಾಗದಲ್ಲಿ ಕುಮಾರರಾಮನನ್ನು ಆರಾಧನೆ ಮಾಡುವಂಥದ್ದು. ಯಾಕಂದರೆ ಹುಲಿರಾಮ ಅಂತ ಆ ಹೆಸರು ಬರೋದಕ್ಕೆ ಕಾರಣ ಅಂದರೆ ಹುಲಿ ಜೊತೆಗೆ ಹೋರಾಟ ಮಾಡಿದ ಹಂಗಾಗ್ಬಿಟ್ಟು ಆತನನ್ನು ಹುಲಿರಾಮ ಅಂತ ಕರೆದ್ರಂತ ಇಲ್ಲಿ ಸ್ಥಳೀಯರು ಹೇಳ್ತಾರೆ. ಹಾಗೆ ಈ ಒಂದು ದೊಡ್ಡಪಲ್ಲಹಳ್ಳಿಯಲ್ಲಿರ್ತಕ್ಕಂಥ ಕುಮಾರರಾಮನಿಗೆ ಅತಿ ಹೆಚ್ಚು ಭಕ್ತರಿದ್ದಾರೆ. ಆಂಧ್ರ ತಮಿಳುನಾಡಿನಿಂದ ಬರ್ತಾರೆ. ಹಾಗೆ ಸುತ್ತಮುತ್ತ ಈ ಭಾಗದ ಕೊರಟಗೆರೆ, ಬೆಂಗಳೂರು ಈ ಭಾಗದಿಂದ ಸಾಕಷ್ಟು ಜನ ಭಕ್ತರು ಬರೋದರಿಂದ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಈ ಕುಮಾರರಾಮ ದೇವಸ್ಥಾನ ನಮಗೆ ಕಂಡು ಬರ್ತದೆ.
ನಿಜಕ್ಕೂ ಕುಮ್ಮಟದುರ್ಗವನ್ನು ಆಳಿರ್ತಕ್ಕಂಥ ಕುಮಾರರಾಮ ಹೇಗೆಲ್ಲ ಇವತ್ತು ಜನರಿಂದ ಆರಾಧನೆ ಆಗ್ತಾರೆ ಅನ್ನೋದೇ ಒಂದು ಅದ್ಭುತವಾದಂಥ ವಿಷಯ. ಎಷ್ಟೋ ಜನರಿಗೆ ಕುಮಾರರಾಮ ಇವತ್ತು ಶ್ರೀರಾಮ ಅಂತ ಭಾವಿಸ್ಕೊಂಡಿದ್ದಾರೆ. ಆದರೆ ಅದನ್ನೆಲ್ಲ ಅಳೆದು ಮುಂದೆ ಕುಮಾರರಾಮನ ಇತಿಹಾಸವನ್ನು ಮುಂದಿನ ಪೀಳಿಗೆ ತರಿಸುವ ಕೆಲಸ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಅಂತ ಈ ವಿಡಿಯೋ ಮೂಲಕ ಕೇಳ್ಕೊಳ್ತಿದ್ದೀನಿ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಇತಿಹಾಸವನ್ನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಇಲ್ಲ ನೀವು ಬೈಟೆ ಅಂತ ಹೊಡ್ಕೊಂಡು ಕೇಳ್ರಿ ಅಂತ.